ಬಿಹಾರದ ರಾಜಧಾನಿ ಪಾಟ್ನಾದಿಂದ ಬರ್ತಾ ಇರುವಂಥ ಒಂದು ಸುದ್ದಿ ಡಿಸ್ಟರ್ಬಿಂಗ್ ಆಗಿದೆ. ಏನಾಯಿತು ಅಂದರೆ 12ನೇ ತಾರೀಕು ಪ್ರಧಾನಿ ನರೇಂದ್ರ ಮೋದಿ ಅಲ್ಲಿಗೆ ಬರೋರಿದ್ರು. 2 ದಿನದ ಹಿಂದೆ ಮೊನ್ನೆ. ಈ ಮೋದಿ ಎಲ್ಲಾದರೂ ಹೋಗ್ತಾರೆ ಅಂದರೆ ಒಂದು 15 ದಿವಸದಕ್ಕಿಂತ ಮುಂಚೆನೇ ಅಲ್ಲಿನ ಲೋಕಲ್ ಪೊಲೀಸರು ಸಸ್ಪಿಷಿಯಸ್ ಆ್ಯಕ್ಟಿವಿಟೀಸ್ ಏನಾದ್ರು ನಡೀತಾವ ಅಂತ ನೋಡೋದಕ್ಕೆ ಶುರು ಮಾಡ್ತಾರೆ. ಎಲ್ಲ ಕಡೆ ಆಗುವಂಥದ್ದು. ಮೊನ್ನೆ ಬೆಂಗಳೂರಿಗೆ ಮೈಸೂರಿಗೆ ಬಂದಿದ್ದರು. ಬೆಂಗಳೂರು ಪೊಲೀಸರು, ಮೈಸೂರು ಪೊಲೀಸರು ನರೇಂದ್ರ ಮೋದಿಯ ಭದ್ರತೆಗಾಗಿ ಕೈಗೊಂಡಂಥ ಕ್ರಮಗಳ ಬಗ್ಗೆ ವಿವರಿಸಿದ್ರೆ ನಿಮಗೆ ಶಾಕ್ ಆಗುತ್ತೆ. ಹೊಸಬರು ಯಾರಾದರೂ ಲೊಕ್ಯಾಲಿಟಿಯಲ್ಲಿ ಕಾಣಿಸಿಕೊಂಡ್ರ, ಲಾಡ್ಜ್ಗಳಲ್ಲಿ ಯಾರು ಉಳ್ಕೊಂಡಿದ್ದಾರಾ, ಹೊಸ ರಿಜಿಸ್ಟ್ರೇಷನ್ನಿನ ಕಾರುಗಳೇನಾದರೂ ಸಂಶಯಾಸ್ಪದವಾಗಿ ಓಡಾಡ್ತಾ ಇವೆಯಾ, ಆ ಲೆವೆಲ್ಗೆ ಹೋಗಿ ಚೆಕ್ ಮಾಡ್ತಾರೆ. ಹಾಗೆ ಪಾಟ್ನಾ ಪೊಲೀಸರು ಚೆಕ್ ಮಾಡ್ತಾ ಇದ್ರು. ಚೆಕ್ ಮಾಡುವಾಗ ಅವರಿಗೆ ಒಂದು ಸಸ್ಪಿಷಿಯಸ್ ಆಕ್ಟಿವಿಟಿ ಗಮನಕ್ಕೆ ಬರುತ್ತೆ. ಏನು? ಸೆಲ್ಫ್ ಡಿಫೆನ್ಸ್ ಟ್ರೈನಿಂಗ್ ಕೊಡ್ತಾ ಇದ್ದಾರೆ ಒಂದು ಕಡೆ ಅಂತ. ಆತ್ಮರಕ್ಷಣೆಯ ತರಬೇತಿ ಕೊಡ್ತಾ ಇದ್ದಾರೆ ಇಬ್ಬರು. ಅವರು ಕೊಡ್ತಾ ಇರುವ ತರಬೇತಿ ಯಾಕೋ ಒಂದು ಸ್ವಲ್ಪ ಡೌಟ್ಫುಲ್ ಅನ್ನಿಸ್ತಾ ಇದೆ ಅಂತ ಪೊಲೀಸರು ಅದರ ಮೇಲೆ ಕಣ್ಣಿಡ್ತಾರೆ. ಏನು ನಡೀತಾ ಇದೆ ಇಲ್ಲಿ? ಪೊಲೀಸರಿಗೆ ಬಿಹಾರದ ಇಂಟೆಲಿಜೆನ್ಸ್ ಟೀಮ್ಗೂ ಸಸ್ಪಿಷಿಯಸ್ ಅನ್ಸುತ್ತೆ. ಆತ್ಮರಕ್ಷಣೆ ಅಂದರೆ ಕರಾಟೆ, ಜೂಡೋ ಈ ಥರ ತರಬೇತಿಗಳು. ಇವರ ಟ್ರೈನಿಂಗ್ನಲ್ಲಿ ಚಾಕು ಚುಚ್ಚೋದು, ತಲೆ ಕತ್ತರಿಸೋದು ಹೇಳ್ಕೊಡ್ತಾ ಇರ್ತಾರೆ. ಒನ್ ಫೈನ್ ಡೇ ರೇಡ್ ಮಾಡ್ತಾರೆ. ರೇಡ್ ಮಾಡಿ ಅಲ್ಲಿದ್ದಂಥ CCTV ದೃಶ್ಯಗಳನ್ನು ವಶಪಡಿಸಿಕೊಳ್ತಾರೆ. ಯಾರ್ಯಾರು ಟ್ರೈನಿಂಗಿಗೆ ಬಂದು ಹೋಗ್ತಾ ಇದ್ರು ಅನ್ನೋದು ಸಿಗುತ್ತೆ. ಇವರೇ ಇಬ್ಬರು. ಇವರಿಬ್ಬರದು ಒಂದು ಆಫೀಸ್ ಇರುತ್ತೆ. ಆಫೀಸ್ ಮೇಲೆ ರೇಡ್ ಮಾಡ್ತಾರೆ. ಆ ರೇಡ್ನಲ್ಲಿ ಒಂದು ಬುಕ್ಲೆಟ್ ಸಿಗುತ್ತೆ. ಇದೇ ಆ ಬುಕ್ಲೆಟ್. ಇಂಡಿಯಾ 2047 ಇಂಟರ್ನಲ್ ಡಾಕ್ಯುಮೆಂಟ್ ನಾಟ್ ಫಾರ್ ಸರ್ಕ್ಯುಲೇಷನ್ ಅಂತ ಬರೆದಿದ್ದಾರೆ. ಅಂದರೆ ಆರ್ಗನೈಸೇಷನ್ನಿನ ಒಳಗೆ ಇರಬೇಕಿದು, ಹೊರಗಡೆ ಎಲ್ಲೂ ಹೋಗಬಾರದು ಅಂತ. ಇಂಟ್ರೆಸ್ಟಿಂಗ್ ಇದೆ ಡಾಕ್ಯುಮೆಂಟು. ಇಂಡಿಯಾ 2047 ಟುವರ್ಡ್ಸ್ ರೂಲ್ ಆಫ್ ಇಸ್ಲಾಂ ಇನ್ ಇಂಡಿಯಾ. ಭಾರತದಲ್ಲಿ ಇಸ್ಲಾಮಿಕ್ ಆಳ್ವಿಕೆಯ ಕಡೆಗೆ ಇಂಡಿಯಾ 2047 ಅನ್ನೋದು ಈ ಡಾಕ್ಯುಮೆಂಟ್. ಅರೆಸ್ಟ್ ಮಾಡಿದ್ದು ಇಬ್ಬರನ್ನ 11ನೇ ತಾರೀಕಿನ ದಿನ. ಒಬ್ಬ ಪಾಟ್ನಾದ ಫುಲ್ವಾರಿ ಶರೀಫ್ ಏರಿಯಾದಿಂದ ಇಬ್ಬರು ಅರೆಸ್ಟ್ ಆಗಿದ್ದು. ಒಬ್ಬನ ಹೆಸರು ಮೊಹಮ್ಮದ್ ಜಲಾಲುದ್ದೀನ್. ಈತ ಜಾರ್ಖಂಡ್ ಪೊಲೀಸ್ನಲ್ಲಿದ್ದ ನಿವೃತ್ತ ಅಧಿಕಾರಿ. ಜಾರ್ಖಂಡ್ ಪೊಲೀಸ್ನಲ್ಲಿ ಸೇವೆ ಸಲ್ಲಿಸಿ ನಿವೃತ್ತನಾಗಿರುವಂಥವನು ಮೊಹಮ್ಮದ್ ಜಲಾಲುದ್ದೀನ್. ಇನ್ನೊಬ್ಬ ಅಥರ್ ಪರ್ವೇಸ್. ಇಬ್ಬರು ಕೂಡ PFI ಮತ್ತು SDPIನ ಕಾರ್ಯಕರ್ತರು. 11ನೇ ತಾರೀಕು ಬಂಧಿಸಿ ವಿಚಾರಣೆ ನಡೆಸಿದಾಗ ಇವರಿಬ್ಬರು ಈಗಾಗಲೇ ಆಡಬಾರದ ಆಟಗಳನ್ನು ಬಹಳ ಆಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ಇವರ ಹತ್ರ ಇದ್ದದ್ದು ಫೇಕ್ ಐಡೆಂಟಿಟಿ ಕಾರ್ಡ್ಗಳು. ಫೇಕ್ ಐಡೆಂಟಿಟಿ ಕಾರ್ಡ್ ಬಳಸಿಯೇ ಪಾಟ್ನಾದಲ್ಲಿ ವಾಸ್ತವ್ಯ ಹೂಡಿರ್ತಾರೆ. ಇಷ್ಟು ಮಾತ್ರ ಅಲ್ಲ, ದೇಶದ ತುಂಬ ಓಡಾಡಿದ್ದಾರೆ. ಆ ಐಡೆಂಟಿಟಿ ಕಾರ್ಡ್ಗಳನ್ನು ಇಟ್ಕೊಂಡು ಬೇರೆ ಬೇರೆ ಹೆಸರಿನಲ್ಲಿ ಐಡೆಂಟಿಟಿ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಆ ಐಡೆಂಟಿಟಿ ಕಾರ್ಡ್ಗಳಲ್ಲಿ ದೇಶದ ಬೇರೆ ಬೇರೆ ಭಾಗಗಳಲ್ಲಿ ಹೋಟೆಲ್ನಲ್ಲಿ ರೂಮ್ ಮಾಡ್ಕೊಂಡಿರ್ತಾರೆ. ಪರ್ವೇಸ್ ಬಂಧಿತರ ಪೈಕಿ ಪರ್ವೇಸ್ ಮುಂಚೆ ಸಿಮಿ ಇತ್ತಲ್ಲ, ಬ್ಯಾನ್ ಆಗಿತ್ತು. ಸಿಮಿಯ ಹೊಸ ರೂಪವೇ ಇದು. ಆ ನಂತರ ಆಗಿತ್ತು. ಅದರಲ್ಲಿರೋ ಸದಸ್ಯರೆಲ್ಲ ಬಂದು ಇದನ್ನು ಶುರು ಮಾಡಿದ್ರು. ಈತ ಸಿಮಿಯಲ್ಲಿ ಕೂಡ ಆಕ್ಟಿವ್ ಆಗಿದ್ದ. 2001-2 ಒಂದು ಬಾಂಬ್ ಸ್ಫೋಟದಲ್ಲಿ ಅಥರ್ ಪರ್ವೇಜ್ ಭಾಗಿಯಾಗಿದ್ದ. ಇವರಿಬ್ಬರು ಏನು ಮಾಡ್ತಾ ಇದ್ರು ಆ ಏರಿಯಾದಲ್ಲಿ? ಶಸ್ತ್ರಾಸ್ತ್ರ ತರಬೇತಿ ಪಡೆಯುವಂತೆ ಸ್ಥಳೀಯರಿಗೆ ಒತ್ತಾಯ ಹಾಕ್ತಾ ಇದ್ರು. ಬನ್ನಿ ಟ್ರೈನಿಂಗ್ ತಗೊಳ್ಳಿ, ಬನ್ನಿ ಟ್ರೈನಿಂಗ್ ತಗೊಳ್ಳಿ. ಜುಲೈ 6-7ನೇ ತಾರೀಕು ಪಾಟ್ನಾದಲ್ಲಿ ಶಸ್ತ್ರಾಸ್ತ್ರ ತರಬೇತಿ, ದಂಗೆಗೆ ಪ್ರಚೋದನೆ ಕೊಟ್ಟರು. ಕತ್ತಿ ಚಾಕು ಬಳಸೋದರ ಬಗ್ಗೆ ತರಬೇತಿ,
ಹಿಂದೂಗಳ ವಿರುದ್ಧ ಹಿಂಸೆಗೆ ಪ್ರಚೋದನೆ ಕೊಟ್ಟರು. ಸ್ಥಳೀಯರು ಪಾಟ್ನಾ ಪೊಲೀಸರಿಗೆ ಮಾಹಿತಿ ಕೊಡ್ತಾರೆ, ಇಂಥದ್ದೊಂದು ಆಯ್ತಿಲ್ಲಿ ಅಂತ. ಸ್ಥಳೀಯ ಪೊಲೀಸರು ರೇಡ್ ಮಾಡ್ತಾರೆ. ಆ ರೇಡ್ನಲ್ಲಿ 8 ಪುಟಗಳ ಈ ದಾಖಲೆ ಸಿಗುತ್ತೆ. ಇಂಡಿಯಾ ವಿಷನ್ 2047 ಇಸ್ಲಾಮಿಕ್ ಆಳ್ವಿಕೆಯ ಕಡೆಗೆ ಭಾರತ ಅಂತ. PFI ಮುಖಂಡರ ಹತ್ರ, ಇಬ್ಬರು PFI SDPIನಲ್ಲಿ ಆಕ್ಟಿವ್ ಆಗಿದ್ದರು, ಇವರ ಹತ್ರ ಇದರ ಬ್ಲೂ ಪ್ರಿಂಟ್ ಸಿಕ್ಕಿದೆ. ಪಾಕಿಸ್ತಾನ, ಬಾಂಗ್ಲಾದೇಶ, ಟರ್ಕಿಯಿಂದ ಇವರಿಗೆ ದುಡ್ಡು ಬಂದಿರುವ ಬಗ್ಗೆ ಮಾಹಿತಿ ಇದೆ. ಈಗ ಒಟ್ಟು 26 ಜನರ ಮೇಲೆ FIR ಮಾಡಲಾಗಿದೆ. ಇದೇ ಮಾಡ್ಯೂಲ್ಗೆ ಸಂಬಂಧಪಟ್ಟಂತೆ ಅರೆಸ್ಟ್ ಆಗಿರೋರು 3 ಜನ, ಇಬ್ಬರನ್ನು ಮಾತ್ರ ಅರೆಸ್ಟ್ ತೋರಿಸಿದ್ದಾರೆ ಪಾಟ್ನಾ ಪೊಲೀಸರು ಅನ್ನುವ ಮಾಹಿತಿ ಇದೆ. ಒಟ್ಟು 3 ಜನ ಅರೆಸ್ಟ್ ಆಗಿದ್ದಾರೆ ಅಂತ. ಇನ್ನೊಬ್ಬನ ಬಗ್ಗೆ ಸಾಕ್ಷಿಗಳನ್ನು ಕಲೆ ಹಾಕಲಾಗ್ತಾ ಇದೆ. ನಾಳೆ NIA ಈ ಇಡೀ ತನಿಖೆಯನ್ನು NIA ಟೇಕ್ ಓವರ್ ಮಾಡಿಕೊಳ್ಳುತ್ತೆ. ನಾನು ಮಾತಾಡಬೇಕಾಗಿರುವಂಥದ್ದು ಇದು, ಈ 8 ಪುಟಗಳ ಬ್ಲೂ ಪ್ರಿಂಟ್ ಬಗ್ಗೆ. ಇಂಡಿಯಾ 2047 ಟುವರ್ಡ್ಸ್ ರೂಲ್ ಆಫ್ ಇಸ್ಲಾಂ ಇನ್ ಇಂಡಿಯಾ. 8 ಪುಟಗಳ ದಾಖಲೆ, ಇಂಟರ್ನಲ್ ಡಾಕ್ಯುಮೆಂಟ್ ನಾಟ್ ಫಾರ್ ಸರ್ಕ್ಯುಲೇಷನ್ ಅಂತ ಹೇಳಿದ್ದಾರೆ. ಏನೇನಿದೆ ಇದರಲ್ಲಿ? ಇದು ಸ್ಟೆಪ್ ಬೈ ಸ್ಟೆಪ್ ಕ್ರಮಗಳು ಭಾರತವನ್ನು ಇಸ್ಲಾಮಿಕ್ ರಾಷ್ಟ್ರವನ್ನಾಗಿಸೋದಕ್ಕೆ. 2047 ಯಾಕೆ ಗುರಿಯಾಗಿಟ್ಕೊಂಡ್ರು? 2047 ಸ್ವಾತಂತ್ರ್ಯ ಸಿಕ್ಕು 100 ವರ್ಷ ಆಗುತ್ತೆ. ಇದನ್ನು ಪೂರ್ತಿಯಾಗಿ ಓದಿದೆ ನಾನು ಈ ಡಾಕ್ಯುಮೆಂಟನ್ನು. ಇದರಲ್ಲಿ ಹೇಳ್ತಾರೆ, ಭಾರತ ಇಸ್ಲಾಮಿಕ್ ಆಳ್ವಿಕೆಗೆ ಒಳಪಟ್ಟಿತ್ತು. ಅದನ್ನು ಮಾರಾ ಮೋಸದಿಂದ ಬ್ರಿಟಿಷರು ವಶಪಡಿಸಿಕೊಂಡ್ರು. ಬ್ರಿಟಿಷರು ಹೋಗಿ 100 ವರ್ಷವಾದಾಗ ಅದನ್ನು ಮತ್ತೆ ಇಸ್ಲಾಮಿಕ್ ಆಳ್ವಿಕೆಗೆ ಒಳಪಡಿಸಬೇಕು. ಟೆಕ್ಸ್ಟ್ನಲ್ಲಿರುವಂಥದ್ದು. ಭಾರತ ಮುಸ್ಲಿಮರಿಂದ ಆಳಲ್ಪಡ್ತಿತ್ತು. ಮೊಘಲರು ಸೇರಿದಂತೆ ಅನೇಕ ಇಸ್ಲಾಮಿಕ್ ರಾಜ್ಯಗಳಿದ್ದವು. ಬ್ರಿಟಿಷರು ಬಂದರು, ಮೋಸದಿಂದ ಅದನ್ನು ವಶಪಡಿಸಿಕೊಂಡರು. ಬ್ರಿಟಿಷರು ಹೊರಟು ಹೋದ 100 ವರ್ಷವಾದಾಗ ಅದನ್ನು ಈ ಹಿಂದೆ ಇದ್ದಂತೆ ಮತ್ತೆ ಇಸ್ಲಾಮಿಕ್ ಆಳ್ವಿಕೆಗೆ ಒಳಪಡಿಸಬೇಕು ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ. We dream a 2047 where the political power has returned to the Muslim community from whom it was unjustly taken away by the British Raj. ಅನ್ಯಾಯವಾಗಿ ಬ್ರಿಟಿಷರು ನಮ್ಮಿಂದ ಅಧಿಕಾರವನ್ನು ಕಿತ್ತುಕೊಂಡಿದ್ರು. 2047ಕ್ಕೆ ನಮಗದು ವಾಪಸ್ ಬರಬೇಕು ಅಂತ. The roadmap towards this first starts with a socio-economic development of Muslim community for which a separate roadmap was already provided in the name of Empower India Foundation. ಅಂದರೆ ಇದರಲ್ಲಿ ಒಂದು PFI ಇದೆ, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾ. ಅದರ ಫ್ರಂಟಲ್ ಆರ್ಗನೈಸೇಷನ್ಗಳ ರೆಫರೆನ್ಸ್ ಮತ್ತೆ ಬರುತ್ತೆ. ಆ ಫ್ರಂಟಲ್ ಆರ್ಗನೈಸೇಷನ್ನಿಂದ ಏನೇನು ಕೊಡಲಾಗಿದೆ ಅನ್ನೋದನ್ನು ಹೇಳ್ತಾರೆ. We have given ourselves a target of 2047 to bring about an Islamic government in the country. 2047 ಇಸ್ಲಾಮಿಕ್ ಆಡಳಿತವನ್ನು ಭಾರತದಲ್ಲಿ ತರುವುದಕ್ಕೆ ನಮಗೆ ನಾವೇ ಕೊಟ್ಟುಕೊಂಡಿರುವಂಥ ಡೆಡ್ಲೈನ್ ಇದು. ಏನೇನಿದೆ? ಸ್ಟೇಜಸ್ ಆಫ್ ಪ್ರೋಗ್ರೆಷನ್ ಟುವರ್ಡ್ಸ್ ಇಸ್ಲಾಮಿಕ್ ರೂಲ್. ಯಾವ ಸ್ಟೇಜ್ನಲ್ಲಿ ಹೋಗಬೇಕು ಅನ್ನೋದನ್ನು ಕೂಡ ಹೇಳ್ತಾರೆ. ಮೊದಲನೇ ಹಂತ 1 ಇದು. ಭಾರತೀಯ ಎಂಬುದಕ್ಕಿಂತಲೂ ಮುಸ್ಲಿಂ ಎಂಬ ಮನೋಭಾವನೆಯನ್ನು ಮುಸ್ಲಿಮರಲ್ಲಿ ಬೆಳೆಸಬೇಕು. ಬಿಯಾಂಡ್ ಇಂಡಿಯನ್ ಅನ್ನುವ ಶಬ್ದ ಬರುತ್ತೆ. ಭಾರತೀಯ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ನಾನು ಮುಸ್ಲಿಂ ಅನ್ನೋದು ಇಂಪಾರ್ಟೆಂಟು. ಅದನ್ನು, ಆ ಮನೋಭಾವನೆಯನ್ನು ಮುಸ್ಲಿಂ ಸಮುದಾಯದಲ್ಲಿ ಬೆಳೆಸಬೇಕು. ಮುಸ್ಲಿಂ ಯುವಕರ ನೇಮಕಾತಿ ಮಾಡಿ ಶಸ್ತ್ರಾಸ್ತ್ರ ತರಬೇತಿ ಕೊಡಬೇಕು. ಕತ್ತಿ, ರಾಡ್, ಇತರೆ ಶಸ್ತ್ರಾಸ್ತ್ರ ಬಳಕೆ, ದಾಳಿ, ರಕ್ಷಣೆಯ ಬಗ್ಗೆ ತರಬೇತಿ ಕೊಡಬೇಕು. ಇದು ಹಂತ 1. ಅದಕ್ಕಿಂತ ಮುಂಚೆ ಒಟ್ಟಾರೆ ಇಸ್ಲಾಮಿನ ಅಭಿಪ್ರಾಯವನ್ನು ಹೇಳಲಾಗುತ್ತೆ. Muslim youth should be repeatedly told that they all were working for deen. ಧರ್ಮಕ್ಕಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋದನ್ನು ಮತ್ತೆ ಮುಸ್ಲಿಂ ಯುವಕರಿಗೆ ನೆನಪಿಸಿ ಕೊಡಬೇಕು. Allah had created the world, ಕಾಯನಾತ್
and Muslims were made for two reasons. The first, to establish the law of Allah. ಅಲ್ಲಾಹುವಿನ ಆಳ್ವಿಕೆಯನ್ನು ತರುವುದಕ್ಕಾಗಿಯೇ ಮುಸ್ಲಿಮರು ಹುಟ್ಟಿದ್ದಾರೆ. Secondly, Muslims are die on earth. This should always be kept in mind that the rule of Islam has to be established. ಇಸ್ಲಾಮಿನ ಆಳ್ವಿಕೆಯನ್ನು ತರಬೇಕು ಅನ್ನುವಂಥದ್ದನ್ನು ತುಂಬ ಕ್ಲಿಯರ್ ಮಾಡಬೇಕು. ಅದು ಯಾವಾಗಲೂ ತಲೆಯಲ್ಲಿರಬೇಕು. ಅದಾದ ಮೇಲೆ ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಬರ್ತಾರೆ. ಎರಡನೇ ಹಂತ ಬಹಳ ಇಂಟ್ರೆಸ್ಟಿಂಗ್ ಆಗಿದೆ. ಅಂದರೆ ಎರಡನೇ ಹಂತ ಈಗಾಗಲೇ ಜಾರಿಗೆ ಬಂದಿದೆಯಾ ಅನ್ನುವ ಯೋಚನೆ ನನಗೆ ಬಂತು ಎರಡನೇ ಹಂತದಲ್ಲಿರುವಂಥ ವಿವರಗಳನ್ನು ನೋಡಿದಾಗ. ವಿವಿಧ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಮುಸ್ಲಿಮರನ್ನು ಹೋರಾಟಕ್ಕೆ ಸಿದ್ಧಗೊಳಿಸಬೇಕು. RSS ಬೆಂಬಲಿತ ಸರ್ಕಾರ ಇಸ್ಲಾಂ ದಮನ ಮಾಡುತ್ತಿದೆ ಎಂದು ಮುಸ್ಲಿಮರನ್ನು ನಂಬಿಸಬೇಕು. RSS ಬೆಂಬಲಿತ ಸರ್ಕಾರ ಇಸ್ಲಾಮನ್ನು ದಮನ ಮಾಡುತ್ತಿದೆ ಎಂದು ಮುಸ್ಲಿಮರನ್ನು ನಂಬಿಸಬೇಕು. RSS ಸರ್ಕಾರ ಹಿಂದೂ ದೇಶ ಮಾಡಿ ಮುಸ್ಲಿಮರನ್ನು ಓಡಿಸುತ್ತದೆ ಎಂದು ಮನವರಿಕೆ ಮಾಡಿಕೊಡಬೇಕು. ಎರಡನೇ ಹಂತ ಇದು. RSS ಸರ್ಕಾರ ಹಿಂದೂ ದೇಶ ಮಾಡಿ ಮುಸ್ಲಿಮರನ್ನು ಓಡಿಸುತ್ತದೆ ಎಂದು ಮನವರಿಕೆ ಮಾಡಿಕೊಡಬೇಕು. ಬಾಬ್ರಿ ಮಸೀದಿ ಧ್ವಂಸದ ಘಟನೆ ನೆನಪಿಸಿ ಮುಸ್ಲಿಂ ತೀವ್ರವಾದ ಹೆಚ್ಚಿಸಬೇಕು. PFI ಕೇಡರ್ನಲ್ಲಿರುವವರಿಗೆ ಗನ್ ಸ್ಫೋಟಕಗಳ ತರಬೇತಿ ಕೊಡಬೇಕು. ಇಸ್ಲಾಮಿಕ್ ಆಳ್ವಿಕೆಯ ಉದ್ದೇಶದ ಸಾಧನೆಗಾಗಿ, ಲಿಸನ್ ದಿಸ್ ಪಾಯಿಂಟ್, ಇಸ್ಲಾಮಿಕ್ ಆಳ್ವಿಕೆಯ ಉದ್ದೇಶ ಸಾಧನೆಗಾಗಿ ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರ್ ಹೆಸರನ್ನು ಗುರಾಣಿಯಂತೆ ಬಳಸಬೇಕು. ನಾ ಹೇಳಿದ್ನಲ್ಲ, ಎರಡನೇ ಹಂತ ಈಗಾಗಲೇ ಜಾರಿಯಲ್ಲಿದೆ. ಎರಡನೇ ಹಂತದಲ್ಲಿ ನಾವು ಇದ್ದೀವಿ ಅಂತ ಅನಿಸಿದ್ದು ಈ ಎಲ್ಲ ಪಾಯಿಂಟ್ಗಳನ್ನು ನೋಡಿದಾಗ, ಇಸ್ಲಾಮಿಕ್ ಆಳ್ವಿಕೆಯ ಉದ್ದೇಶ ಸಾಧನೆಗಾಗಿ ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರ್ ಹೆಸರನ್ನು ಗುರಾಣಿಯಂತೆ ಬಳಸಬೇಕು. ನೆನಪಾಗ್ತಿದೆಯಾ ಯಾವಾಗ ಈ ಶಬ್ದಗಳು ಮತ್ತೆ ಬಳಸಲ್ಪಟ್ಟವು ಅಂತ? ಯಾವಾಗ ಈ ಶಬ್ದಗಳು ಬಳಸಲ್ಪಟ್ಟವು ಅಂತ ನಿಮಗೆ ಎಕ್ಸಾಕ್ಟಾಗಿ ಇಲ್ಲಿ ಇರುವಂಥದ್ದನ್ನು ಹೇಳ್ತೀನಿ. ಮೀನ್ ಟೈಮ್ ಪಾರ್ಟಿ ಶುಡ್ ಯುಟಿಲೈಸ್, ಪಕ್ಷ ಬಳಸಿಕೊಳ್ಳಬೇಕು. ಯುಟಿಲೈಸ್, ಪಾರ್ಟಿ ಅಂದರೆ SDPI, ಸೋಷಿಯಲ್ ಡೆಮೊಕ್ರೆಟಿಕ್ ಪಾರ್ಟಿ ಆಫ್ ಇಂಡಿಯಾ. ಪಾರ್ಟಿ ಶುಡ್ ಯುಟಿಲೈಸ್ ಕಾನ್ಸೆಪ್ಟ್ಸ್ ಸಚ್ ಆಸ್ ನ್ಯಾಷನಲ್ ಫ್ಲಾಗ್, ಕಾನ್ಸ್ಟಿಟ್ಯೂಷನ್, ರಾಷ್ಟ್ರಧ್ವಜ, ಸಂವಿಧಾನ ಆ್ಯಂಡ್ ಅಂಬೇಡ್ಕರ್ ಟು ಶೀಲ್ಡ್ ದಿ ರಿಯಲ್ ಇಂಟೆನ್ಷನ್ ಆಫ್ ಎಸ್ಟಾಬ್ಲಿಷಿಂಗ್ ಆ್ಯನ್ ಇಸ್ಲಾಮಿಕ್ ರೂಲ್. ಇಸ್ಲಾಮಿಕ್ ಆಳ್ವಿಕೆಯನ್ನು ತರುವ ನಿಜವಾದ ಉದ್ದೇಶವನ್ನು ಮರೆಮಾಚಲು ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರರ ಹೆಸರುಗಳನ್ನು ಬಳಸಿಕೊಳ್ಳಬೇಕು. ಆ್ಯಂಡ್ ಟು ರೀಚ್ ಔಟ್ ಟು SCs, STs ಆ್ಯಂಡ್ OBCs, ದಲಿತರು ಮತ್ತು ಇತರೆ ಹಿಂದುಳಿದ ಸಮುದಾಯಗಳ ಹತ್ತಿರ ಹೋಗುವುದಕ್ಕಾಗಿ ಸಂವಿಧಾನ, ಅಂಬೇಡ್ಕರ್, ರಾಷ್ಟ್ರಧ್ವಜಗಳನ್ನು ಬಳಸಿಕೊಳ್ಳಬೇಕು. We would reach out to executive and judiciary and also strive to infiltrate our members in these at all levels, in all gathering in information and get favorable outcome in the matters of our interests. ಪೊಲೀಸು, ನ್ಯಾಯಾಂಗ ವ್ಯವಸ್ಥೆ ಮತ್ತು ಸೇನೆಯೊಳಗೆ PFI ಸದಸ್ಯರು ನುಸುಳಿಕೊಳ್ಳಬೇಕು. ಸಾಮೂಹಿಕವಾಗಿ ಮುಸ್ಲಿಮರನ್ನು ಸಜ್ಜುಗೊಳಿಸಿ ಇಸ್ಲಾಮಿಕ್ ಆಳ್ವಿಕೆ ಸ್ಥಾಪಿಸುವ ಗುರಿಯ ಬಗ್ಗೆ ಅರಿವು ಮೂಡಿಸಬೇಕು. ಮೊಬಲೈಸೇಷನ್ ಅನ್ನುವ ಶಬ್ದವನ್ನು ಬಳಸ್ತಾರೆ. ಎಲ್ಲೂ BJP ಶಬ್ದ ಬಳಕೆಯಾಗಿಲ್ಲ, SDPI ಕೂಡ ಬಳಕೆಯಾಗಿಲ್ಲ. ನೆನಪಿರಲಿ, ದಿ ಪಾರ್ಟಿ ಅಂತ ಹೇಳ್ತಾರೆ. RSS ಬೆಂಬಲಿತ ಸರ್ಕಾರ ಅಂತ ಹೇಳ್ತಾರೆ, BJP ಸರ್ಕಾರ ಅಂತ ಹೇಳೋದಿಲ್ಲ. ಐ ಡೋಂಟ್ ನೋ ವಾಟ್ ಈಸ್ ದ ಇಂಟೆನ್ಷನ್, ಬಟ್ ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರ್ ಹೆಸರುಗಳನ್ನು ಇದಕ್ಕಾಗಿ ಹೆಂಗೆ ಬಳಸಿಕೊಳ್ಳಬೇಕು ಅನ್ನೋದರ ಬಗ್ಗೆ ಬಹಳ ಸ್ಪಷ್ಟವಾಗಿದೆ. ಒಂದು, ನಮ್ಮ ನಿಜವಾದ ಉದ್ದೇಶವನ್ನು ಮರೆಮಾಚುವುದಕ್ಕೆ, ಇನ್ನೊಂದು ದಲಿತರು ಮತ್ತು ಇತರೆ ಹಿಂದುಳಿದ ವರ್ಗಗಳವರನ್ನು ನಮ್ಮ ಕಡೆಗೆ ಸೆಳೆದುಕೊಳ್ಳುವುದಕ್ಕೆ ಅವರನ್ನು ಬಳಸಿಕೊಳ್ಳಬೇಕು ಅಂತ. ಮೂರನೇ ಹಂತ ಬರುತ್ತಿಲ್ಲಿ. ಎರಡನೇ ಹಂತದಲ್ಲಿ ಇದೆಲ್ಲ ಆಯಿತು. ಮೂರನೇ ಹಂತದಲ್ಲಿ ದಲಿತರು, ಆದಿವಾಸಿಗಳು, ಹಿಂದುಳಿದವರ ಮತ ಬ್ಯಾಂಕನ್ನು ಪಕ್ಷ ಗಟ್ಟಿ ಮಾಡಿಕೊಳ್ಳಬೇಕು. ಮೂರನೇ ಹಂತದಲ್ಲಿ. ಎರಡನೇ ಹಂತದಲ್ಲಿ ಹೇಳ್ತಾರೆ
ಬರೀ 10% ಮುಸ್ಲಿಮರು ನಮ್ಮ ಹಿಂದೆ ಬಂದು ಬಿಡಲಿ, ಕ್ರಾಂತಿ ಮಾಡಿಬಿಡ್ತೀವಿ ನಾವು. ಎರಡನೇ ಹಂತದಲ್ಲಿ ನಿರೀಕ್ಷೆ 10% ಮುಸ್ಲಿಮರು ನಮ್ಮ ಹಿಂದೆ ಬಂದರೆ ಅಂತ. ಮೂರನೇ ಹಂತ, ಮತ ಬ್ಯಾಂಕ್ ವಿಸ್ತಾರಗೊಳ್ಳಬೇಕು. ಅದರಲ್ಲಿ ದಲಿತರು ಬರಬೇಕು, ಆದಿವಾಸಿಗಳು ಬರಬೇಕು, ಹಿಂದುಳಿದವರು ಬರಬೇಕು. 50% ಮುಸ್ಲಿಮರು, 50% ಮುಸ್ಲಿಮ್ಸು, 10% ದಲಿತರು, ಆದಿವಾಸಿಗಳು ಮತ್ತು ಹಿಂದುಳಿದವರ ಬೆಂಬಲ ಗಳಿಸಬೇಕು. ಒಟ್ಟು ಜನಸಂಖ್ಯೆಯಲ್ಲಿ ಅರ್ಧಕ್ಕರ್ಧ ಮುಸ್ಲಿಮರು ಇವ್ರ ಪರವಾಗಿರಬೇಕು. ಒಟ್ಟು ಜನಸಂಖ್ಯೆಯಲ್ಲಿ ಅಂದರೆ ದಲಿತ, ಆದಿವಾಸಿ ಮತ್ತು ಹಿಂದುಳಿದವರ ಜನಸಂಖ್ಯೆಯಲ್ಲಿ 10% ಜನ ಹಿಂದೆ ಬಂದರೆ ಸಾಕು. ಹಿಂದೂಗಳನ್ನು ವಿಭಜಿಸಲು ದಲಿತರು, ಆದಿವಾಸಿಗಳು ಹಿಂದುಳಿದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿ. ಹಿಂದೂಗಳನ್ನು ಡಿವೈಡ್ ಮಾಡಬೇಕು. ಅದಕ್ಕಾಗಿ ದಲಿತರು, ಆದಿವಾಸಿಗಳು ಮತ್ತು ಹಿಂದುಳಿದವರ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಿ. RSS ಮೇಲ್ವರ್ಗದ ಹಿಂದೂಗಳ ಪರ ಎಂದು ನಂಬಿಸಬೇಕು. ನನಗೆ ಯಾಕೆ ಅನ್ನಿಸ್ತಾ ಇದೆ ಅಂದರೆ ದಿಸ್ ಕಂಟ್ರಿ ಈಸ್ ಇನ್ ದಿಸ್ ಫೇಸ್ ನೌ ಅಂತ ಯಾಕೆ ಅನ್ನಿಸ್ತಾ ಇದೆ ಅಂದರೆ, ಕಳೆದ ಕೆಲವು ವರ್ಷಗಳಿಂದ, ಕೆಲವು ತಿಂಗಳುಗಳಿಂದ ನಮ್ಮ ಸುತ್ತಲೂ ನಡೆದಂಥ ಚರ್ಚೆಗಳು, ನಡೆದ ಪ್ರತಿಭಟನೆಗಳಲ್ಲಿನ ಭಾಷಣಗಳಲ್ಲಿ ಬಳಸಲಾದ ಶಬ್ದಗಳು, ಜಸ್ಟ್ ರಿಮೆಂಬರ್ ದೋಸ್ ಥಿಂಗ್ಸ್. RSS ಮೇಲ್ವರ್ಗದ ಹಿಂದೂಗಳ ಪರ ಎಂದು ಬಿಂಬಿಸಬೇಕು. ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳ ತಿರಸ್ಕರಿಸಿ ಮುಸ್ಲಿಂ, SC, ST, OBCಗಳಿಗೆ ಪ್ರತ್ಯೇಕ ಪಕ್ಷ ಬೇಕೆಂದು ಬಿಂಬಿಸಬೇಕು. ಸೋ ಕಾಲ್ಡ್ ಸೆಕ್ಯುಲರ್ ಪಕ್ಷಗಳು ಯಾವುದು? ಕರ್ನಾಟಕದ ಉದಾಹರಣೆ ಹೇಳೋದಾದರೆ ಕಾಂಗ್ರೆಸ್ಸು, JDS. ಅವುಗಳ ವಿರುದ್ಧ ಅಭಿಪ್ರಾಯವನ್ನು ಮುಸ್ಲಿಮರು, SC, ST, OBCಗಳಲ್ಲಿ ಮೂಡಿಸಬೇಕು. ಅವುಗಳಿಂದ ನಮ್ಮ ಉದ್ಧಾರ ಆಗೋದಿಲ್ಲ. ಪ್ರತ್ಯೇಕ ಪಕ್ಷ ಬೇಕು ಅನ್ನುವ ಭಾವನೆಯನ್ನು SC, ST, OBC ಮತ್ತು ಮುಸ್ಲಿಮರಲ್ಲಿ ಮೂಡಿಸಬೇಕು. ಇದು 3 ಹಂತ ಆಯಿತು. 4ನೇ ಹಂತ ಒಂದಿದೆ. ಎಲ್ಲ ಮುಸ್ಲಿಂ ಪಕ್ಷಗಳನ್ನು ಬದಿಗೊತ್ತಿ ನಮ್ಮ ಪಕ್ಷ ಮುಸ್ಲಿಂ ನಾಯಕತ್ವ ವಹಿಸಬೇಕು. SDPI ಶುಡ್ ಬಿಕಮ್ ದಿ ಯುನಾನಿಮಸ್ ಲೀಡರ್ ಆಫ್ ಆಲ್ ದ ಮುಸ್ಲಿಮ್ಸ್ ಆಫ್ ಇಂಡಿಯಾ. ಈ ಹಂತದಲ್ಲಿ ಪಕ್ಷ 50% SC, ST, OBCಗಳ ಬೆಂಬಲ ಪಡೆಯಬೇಕು 4ನೇ ಹಂತಕ್ಕೆ. 3ನೇ ಹಂತದಲ್ಲಿ 10% SC, ST, OBC ಬೆಂಬಲ ಸಿಕ್ಕರೆ ಸಾಕು. 4ನೇ ಹಂತದಲ್ಲಿ 50% ಸಿಗಬೇಕು ಬೆಂಬಲ. SC, ST, OBC ಬೆಂಬಲ 50% ಸಿಗಬೇಕು. ಇಷ್ಟು ಬೆಂಬಲ ಸಿಕ್ಕರೆ ದೇಶದಲ್ಲಿ ಅಧಿಕಾರ ಸ್ಥಾಪಿಸಬಹುದು. ಅಧಿಕಾರಕ್ಕೆ ಬರುವುದು ಸುಲಭ ಆಗತ್ತೆ. ಅಧಿಕಾರಕ್ಕೆ ಬಂದ ಮೇಲೆ ನ್ಯಾಯಾಂಗ, ಸೇನೆ, ಪೊಲೀಸ್ ವ್ಯವಸ್ಥೆಗೆ ನಿಷ್ಠ ಸದಸ್ಯರನ್ನು ತುಂಬಿಸಬೇಕು. ವಿದೇಶಿ ಇಸ್ಲಾಮಿಕ್ ದೇಶಗಳಿಂದ ಹಣ ಮತ್ತು ಇತರೆ ಸಹಾಯ ಪಡೆಯಬೇಕು. 4ನೇ ಹಂತ ಅಂದರೆ 2047ಗೆ ರೀಚ್ ಆಗಬೇಕಾದಂಥ ಹಂತ ಇದು. ಇಲ್ಲಿಗೆ ಮುಗಿತಾ ಅಂದರೆ ಇಲ್ಲ, 5ನೇ ಹಂತನೂ ಇದೆ. ಫೈನಲ್ ಸ್ಟೇಜ್. ಅಲ್ಲಿಗೆ ಇಸ್ಲಾಮಿಕ್ ಆಡಳಿತ 2047 ಬಂದ ಮೇಲೆ ಇಸ್ಲಾಮಿಕ್ ನಿಯಮಗಳಂತೆ ಹೊಸ ಸಂವಿಧಾನ ರಚನೆ ಮಾಡೋದು. 4 ಹಂತ ಮುಗಿದ ಮೇಲೆ ಹೊಸ ಸಂವಿಧಾನ, ಇಸ್ಲಾಮಿಕ್ ನಿಯಮಗಳ ಪ್ರಕಾರ ಹೊಸ ಸಂವಿಧಾನ ರಚಿಸಬೇಕು. ರಾಷ್ಟ್ರಧ್ವಜ, ಸಂವಿಧಾನ, ಅಂಬೇಡ್ಕರ್ ಇವೆಲ್ಲವುಗಳನ್ನು ಶೀಲ್ಡ್ ಆಗಿ ಬಳಸಿಕೊಳ್ಳಬೇಕು ಅಂತ ಈ ಡಾಕ್ಯುಮೆಂಟ್ ಹೇಳುತ್ತೆ. ಅಧಿಕಾರಕ್ಕೆ ಬಂದ ನಂತರ ಹೊಸ ಸಂವಿಧಾನ ಇಸ್ಲಾಮಿಕ್ ನಿಯಮಗಳಂತೆ ರಚಿಸೋದರ ಬಗ್ಗೆ ಇದೇ ಡಾಕ್ಯುಮೆಂಟ್ ಹೇಳುತ್ತೆ. Muslim community should always be reminded about the atrocities perpetrated upon them during the demolition of Babri Masjid. ಬಾಬ್ರಿ ಮಸೀದಿಯ ಧ್ವಂಸದ ಸಂದರ್ಭದಲ್ಲಿ ಮಾಡಲಾದ ಹಿಂಸಾಚಾರದ ಬಗ್ಗೆ ಮತ್ತೆ ಮತ್ತೆ ನೆನಪಿಸಿಕೊಡಬೇಕು. ಕಮ್ಯುನಲ್ ರೈಟ್ಸ್ ಆ್ಯಂಡ್ ಲಿಂಚಿಂಗ್ ಆಫ್ ಮುಸ್ಲಿಮ್ಸ್. ದೇರ್ ಮಸ್ಟ್ ಬಿ ಕಾನ್ಸಂಟ್ರೇಟೆಡ್ ಎಫರ್ಟ್ಸ್ ಬೈ ಆಲ್ ಸ್ಟೇಟ್ ಯೂನಿಟ್ಸ್ ಟು ಮೇಕ್ ಮುಸ್ಲಿಮ್ಸ್ ಬಿಲೀವ್
that the RSS-led government was planning to declare India Hindu ರಾಷ್ಟ್ರ. RSS ಬೆಂಬಲಿತ ಸರ್ಕಾರ ಭಾರತವನ್ನು ಹಿಂದೂ ರಾಷ್ಟ್ರವನ್ನಾಗಿ ಘೋಷಿಸುವ ತಯಾರಿಯಲ್ಲಿದೆ ಅನ್ನುವುದನ್ನು ಮುಸ್ಲಿಮರ ಮನಸ್ಸಿಗೆ ತುಂಬಬೇಕು. ಆ್ಯಂಡ್ ಡ್ರೈವ್ ಮುಸ್ಲಿಮ್ಸ್ ಔಟ್ ಆಫ್ ದ ಕಂಟ್ರಿ. ಮುಸ್ಲಿಮರನ್ನು ಭಾರತದಿಂದ ಹೊರಗೋಡಿಸೋದಕ್ಕೆ ಈ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅನ್ನುವುದನ್ನು ಮುಸ್ಲಿಮರ ತಲೆಗೆ ತುಂಬುತ್ತಾ ಬರಬೇಕು. ಇದೆಲ್ಲದರ ಸ್ಟೆಪ್ ಬೈ ಸ್ಟೆಪ್ ಡೀಟೇಲ್ಸ್ನಲ್ಲಿ ಹೇಳ್ತಾ ಹೋಗ್ತಾರೆ. ಅಂದರೆ ಔಟ್ರೀಚ್ ಹೆಂಗಿರಬೇಕು ಅಂತ. ಬೈ ಹುಕ್ ಆರ್ ಕ್ರುಕ್ ಇದು. ವಿ ಆರ್ ಗೋಯಿಂಗ್ ಟು ರೀಚ್ ದಿ ಪಾಪ್ಯುಲರ್ ಫ್ರಂಟ್ ಇನ್ ಎವ್ರಿ ಹೌಸ್ ಆಫ್ ಎವ್ರಿ ನೇಷನ್. ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾನ ದೇಶದ ಪ್ರತಿ ಮನೆಗೂ ತಲುಪಿಸ್ತೀವಿ. ಅವರ್ ಟಾರ್ಗೆಟ್ ಈಸ್ ಟು ರಿಕ್ರೂಟ್ ಆಲ್ ಎಲಿಜಿಬಲ್ ಮೆಂಬರ್ಸ್ ಆಫ್ ಆಲ್ ಫ್ಯಾಮಿಲೀಸ್ ಇನ್ ಟು ಆರ್ಗನೈಸೇಷನ್. ಎಲ್ಲ ಕುಟುಂಬದ ಎಲ್ಲ ಎಲಿಜಿಬಲ್ ಮೆಂಬರ್ಗಳು ನಮ್ಮ ಆರ್ಗನೈಸೇಷನ್ನಿನ ಸದಸ್ಯರಾಗಬೇಕು ಅನ್ನುವುದೇ ಗುರಿ. ಆರ್ಗನೈಸೇಷನ್ಗೆ ಬಂದರಾಯಿತು, ಪಾರ್ಟಿಗೆ ಬಂದರಾಯಿತು, ಅದರ್ ಫ್ರಂಟಲ್ ವಿಂಗ್ಸಿಗೆ ಬಂದರಾಯಿತು. ಇಫ್ ಇಟ್ ಈಸ್ ನಾಟ್ ಪಾಸಿಬಲ್, ಅದು ಸಾಧ್ಯ ಅಲ್ಲ ಅನ್ನೋದಾದರೆ, ರಿಕ್ರೂಟ್ ಅಟ್ಲೀಸ್ಟ್ ಒನ್ ಆಫ್ ದೆಮ್ ಟು ದ ಆರ್ಗನೈಸೇಷನ್. ಒಂದು ಕುಟುಂಬದಿಂದ ಒಬ್ಬನಾದರೂ PFIಗೆ ಬರಬೇಕು. ಅದು ಸಾಧ್ಯ ಆಗಲಿಲ್ಲ ಅಂದರೆ ರಿಕ್ರೂಟ್ ಅಟ್ಲೀಸ್ಟ್ ಒನ್ ಟು ದ ಪಾರ್ಟಿ. PFIಗೆ ಬರೋದಿಲ್ಲ ಅಂದರೆ SDPIಗಾದರೂ ಒಂದು ಕುಟುಂಬದಿಂದ ಒಬ್ಬ ಬಂದಿರಬೇಕು. ಅದು ಸಾಧ್ಯ ಇಲ್ಲ ಅನ್ನೋದಾದರೆ ರಿಕ್ರೂಟ್ ಎನಿ ಆಫ್ ದೆಮ್ ಟು ಎನಿ ಆಫ್ ಅವರ್ ಫ್ರಂಟಲ್ ಆರ್ಗನೈಸೇಷನ್. ನಮ್ಮ ಇತರೆ ಫ್ರಂಟಲ್ ಆರ್ಗನೈಸೇಷನ್ಗಳಿಗೆ ಯಾರಾದರೂ ಕುಟುಂಬದವರೊಬ್ಬರು ಬರಲಿ. ಅದೂ ಸಾಧ್ಯ ಆಗಲಿಲ್ಲ ಅಂದರೆ ಆ ಕುಟುಂಬ ನಾವು ಹೊರಡಿಸ್ತಾ ಇರುವ ಪತ್ರಿಕೆಗಳು ಮತ್ತು ನಿಯತಕಾಲಿಕೆಗಳು, ಮ್ಯಾಗಝಿನ್ಸ್, ಆರ್ಟಿಕಲ್ಗಳನ್ನು ಓದುವಂತಾಗಬೇಕು. ಆ ಕುಟುಂಬಕ್ಕೆ ನಮ್ಮ ಮ್ಯಾಗಝಿನ್ಸ್ ತಲುಪಬೇಕು. ಅದೂ ಸಾಧ್ಯ ಇಲ್ಲ ಅನ್ನೋದಾದರೆ ನಮ್ಮ ಸೋಷಿಯಲ್ ಮೀಡಿಯಾ ಪೋಸ್ಟ್ಗಳಾದರೂ ಆ ಕುಟುಂಬವನ್ನು ತಲುಪಬೇಕು. ಪ್ರತಿ ಮುಸ್ಲಿಂ ಕುಟುಂಬವನ್ನು ತಲುಪಬೇಕು. ರಿಕ್ರೂಟ್ಮೆಂಟ್ ಹೆಂಗಾಗಬೇಕು, ಟ್ರೈನಿಂಗ್ ಹೆಂಗಾಗಬೇಕು, ಯಾವ್ಯಾವ ಹಂತದಲ್ಲಿ ಟ್ರೈನಿಂಗ್ ಆಗಬೇಕು, ಪ್ರೈಮರಿ ಟ್ರೈನಿಂಗ್ ಮುಗಿಸಿದವರನ್ನು ಸೆಕೆಂಡ್ರಿ ಟ್ರೈನಿಂಗಿಗೆ ಹೆಂಗೆ ಕರ್ಕೊಂಡು ಹೋಗಬೇಕು, ತುಂಬ ಡೀಟೇಲಾಗಿ ಬರೆದಿದ್ದಾರೆ ಇದರಲ್ಲಿ. State unit should continue organizing PE classes at grassroots levels on priority basis under the camouflage of yoga sessions and Healthy People, Healthy Nation campaign. ಯಾವ ನೆಪದಲ್ಲಿ ಶಸ್ತ್ರಾಸ್ತ್ರ ತರಬೇತಿ ಕೊಡಬಹುದು, ಯೋಗ ಕ್ಲಾಸು ಅಂತ ಕರೀರಿ. ಹೆಲ್ದಿ ಪೀಪಲ್, ಹೆಲ್ದಿ ನೇಷನ್ನ ಕ್ಯಾಂಪೇನಿನ ನೆಪದಲ್ಲಾದರೂ ಕರೀರಿ. ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ತರಬೇತಿ ಕೊಡುವವರನ್ನು ಹೆಂಗೆ ಕಳಿಸೋದು ಅನ್ನೋದರ ಬಗ್ಗೆ ಮಾತಾಡ್ತಾರೆ. ಆಮ್ ಐ ರಾಂಗ್? ಈ ದೇಶ PFI ಈ ಮಾಡ್ಯೂಲ್ನ 2ನೇ ಹಂತದ ಅಂತ್ಯದಲ್ಲಿದೆ ಅಂತ ಹೇಳಿದ್ನಲ್ಲ ನಾನು. ಆಮ್ ಐ ರಾಂಗ್? ಯಾವ ಮಾತುಗಳನ್ನು ರಿಪೀಟೆಡ್ ಆಗಿ ಹೇಳಲಾಯಿತು. KJ ಹಳ್ಳಿ, DJ ಹಳ್ಳಿಯಲ್ಲಾಗಿದ್ದೇನು, ಹಳೆ ಹುಬ್ಬಳ್ಳಿಯಲ್ಲಾಗಿದ್ದೇನು, ನೂಪುರ್ ಶರ್ಮಾ ಕೇಸ್ನಲ್ಲಿ ಏನಾಯಿತು, ಅದೆಲ್ಲದಕ್ಕಿಂತ ಮುಂಚೆ CAA NRCಯನ್ನು ವಿರೋಧಿಸಿ ನಡೆದ ಪ್ರತಿಭಟನೆಗಳಲ್ಲಿ ಅತಿ ಹೆಚ್ಚು ಕಂಡು ಬಂದಂಥದ್ದು ಯಾವುದು? ರಾಷ್ಟ್ರಧ್ವಜ. ಅತಿ ಹೆಚ್ಚು ಕೇಳಿ ಬಂದ ಶಬ್ದ ಯಾವುದು? ಸಂವಿಧಾನ ಮತ್ತು ಅಂಬೇಡ್ಕರ್. ಇನ್ನಷ್ಟು ಹೋಲಿಕೆಗಳನ್ನು ನಾನು ಕೊಡಬಹುದು, ಬಟ್ ಐ ವಿಲ್ ಲೀವ್ ಇಟ್ ಟು ಯು ಪೀಪಲ್. ನನಗೆ ಒಂದು ರೀತಿಯಲ್ಲಿ ಇದನ್ನು ನೋಡಿ ಆಘಾತ, ಇನ್ನೊಂದು ರೀತಿಯಲ್ಲಿ ಒಂದು ಮೆಚ್ಚುಗೆನು. ಹಿಂಗೆ ಸ್ಟೆಪ್ ಬೈ ಸ್ಟೆಪ್ ಹಾಕಿಕೊಂಡು ರೂಟ್ ಮ್ಯಾಪ್ ಎಷ್ಟು ಕ್ಲಿಯರ್ ಆಗಿದೆಯಲ್ಲ ಅಂತ. ಗಜ್ವಾಯ ಹಿಂದ್ ಅನ್ನೋ ಶಬ್ದನ ಕೇಳಿರ್ಬೇಕು ನೀವು, ಹದೀಸ್ನಲ್ಲಿ ಬರುತ್ತೆ. ಇಸ್ಲಾಮಿನ ಪ್ರಕಾರ ಅಂತಿಮ ದಿನ ಯಾವಾಗ ಬರುತ್ತೆ ಅಂದರೆ ಯಾರು ಸ್ವರ್ಗಕ್ಕೆ ಯಾರು ನರಕಕ್ಕೆ ಅಂತ ಡಿಸೈಡ್ ಮಾಡುವ ದಿನ ಯಾವಾಗ ಬರುತ್ತೆ ಆವಾಗ ಹೇಳ್ತಾರೆ ಗಜ್ವಾಯ ಹಿಂದ್ ಮುಗಿದ ಮೇಲೆ ಬರುತ್ತೆ. ವಾಟ್ ಈಸ್ ಗಜ್ವಾಯ ಹಿಂದ್? ಭಾರತದ ಮೇಲೆ ಇಸ್ಲಾಮಿಕ್ ಧ್ವಜ ಯಾವಾಗ ಹಾರಾಡುತ್ತೆ, ಭಾರತ ಇಸ್ಲಾಮಿಕ್ ಆಳ್ವಿಕೆಗೆ ಯಾವಾಗ ಒಳಪಡುತ್ತೆ ಅದು ಗಜ್ವಾಯ ಹಿಂದ್. ಗಜ್ವಾ ಅಂದರೆ ಗೆಲುವು ಅಂತ, ಹಿಂದ್ ಅಂದರೆ ಭಾರತ.
ಭಾರತದ ಮೇಲಿನ ಗೆಲುವಿನ ದಿನ. ಅದರಲ್ಲಿ ಬರುತ್ತೆ, ಆ ಯುದ್ಧದಲ್ಲಿ ಯಾರ್ಯಾರು ಪ್ರಾಣಾರ್ಪಣೆ ಮಾಡ್ತಾರಲ್ಲ ಅವರೆಲ್ಲರೂ ನೇರವಾಗಿ ಸ್ವರ್ಗಕ್ಕೆ ಹೋಗ್ಬಿಡ್ತಾರೆ ಅಂತ. ಗಜ್ವಾಯ ಹಿಂದ್ನಲ್ಲಿ ಪ್ರಾಣಾರ್ಪಣೆ ಮಾಡಿದಂಥವ್ರು ನೇರವಾಗಿ ಸ್ವರ್ಗಕ್ಕೆ ಹೋಗ್ತಾರೆ. ಅದನ್ನು ಒಂದು ಎಕ್ಸ್ಟರ್ನಲ್ ವಾರ್ನಿಂದ ಮಾಡೋದಕ್ಕೆ ಆಗೋದಿಲ್ಲ ಅಂತ ಎಲ್ರಿಗೂ ಅರ್ಥ ಆಗಿ. ಗಜ್ವಾಯ ಹಿಂದ್ ಅಂದರೆ ನಾನೇನೋ ಅಂದರೆ ಇಲ್ಲೇನೋ ಹುಟ್ಟಿಸ್ಕೊಂಡು ಹೇಳ್ತಾ ಇರೋದಲ್ಲ. ಗಜ್ವಾಯ ಹಿಂದ್ ಈಸ್ ದಿ ಪಾರ್ಟ್ ಆಫ್ ಪಾಕಿಸ್ತಾನಿ ಆರ್ಮಿ ಟ್ರೈನಿಂಗ್. ಪಾಕಿಸ್ತಾನದ ಆರ್ಮಿ ಟ್ರೈನಿಂಗ್ ನಮ್ಮಲ್ಲಿ ಹೆಂಗೆ NDA ಕೋರ್ಸ್ ಇದೆ, ನ್ಯಾಷನಲ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಕೋರ್ಸ್ಗಳು ನಡೆಯುತ್ತೆ, ಹಂಗೆ ಪಾಕಿಸ್ತಾನ್ ಡಿಫೆನ್ಸ್ ಅಕಾಡೆಮಿಯಲ್ಲಿ ಗಜ್ವಾಯ ಹಿಂದ್ ಬಗ್ಗೆ ಪಾಠ ಮಾಡ್ತಾರೆ. ಅವ್ರಿಗೆ ಹೇಳ್ತಾರೆ, ಅಂದರೆ ನೀವು ಎಂಥ ಮಹೋನ್ನತ ಉದ್ದೇಶಕ್ಕಾಗಿ ಪಾಕಿಸ್ತಾನದ ಸೇನೆಯನ್ನು ಸೇರಿಕೊಂಡಿದ್ದೀರಿ ಅಂದರೆ ಭಾರತದ ಮೇಲೆ ಗೆಲುವು ಸಾಧಿಸೋದಕ್ಕೆ, ಭಾರತದ ಮೇಲೆ ಗೆಲುವಿನ ಕನಸನ್ನು ಇಸ್ಲಾಮಿಕ್ ಟೆಕ್ಸ್ಟ್ಗಳಲ್ಲಿ ಬಿತ್ತಲಾಗಿದೆ ಅನ್ನೋದನ್ನು ಹೇಳ್ತಾರೆ. ಅದರ ಭಾಗವಾಗಿ ಇದೆಲ್ಲ ನಡೀತಾ ಇದೆ ಅಂತ ಹೇಳಿದ್ರೆ ಏನು ತಪ್ಪೇನಾಗಲಿಕ್ಕಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.